ಹಾಯ್, ಹಲೋ, ನಮಸ್ತೆ. ನಾನ್ ಯಶಸ್ವಿನಿ ನಿಮ್ಮ ಮುಂದೆ ಮತ್ತೊಮ್ಮೆ ಬಂದಿದ್ದೀನಿ. ಒಂದು ಚಿಕ್ಕದಾದ ಚೊಕ್ಕದಾದ ವಿಡಿಯೋದೊಂದಿಗೆ. ತುಂಬಾ ದಿನಗಳ ಮೇಲೆ ಒಂದು ವಿಡಿಯೋನ ಮಾಡಬೇಕು ಅಂತ ಅನ್ಕೊಂಡು ಒಂದು ಟ್ರೈ ಮಾಡ್ತಿದ್ದೀನಿ. ಅಂಡ್ ಏನಂತಂದ್ರೆ ನೀವೆಲ್ಲ ನನ್ನ ಚಾನೆಲ್‌ನ ಮೊದಲನೇ ಬಾರಿ ಫಾಲೋ ಮಾಡೋದಾದ್ರೆ, ನಿಮ್ಗೆ ರೇಖಿ ಬಗ್ಗೆ ಇಂಟ್ರೆಸ್ಟ್ ಇದ್ರೆ ದಯವಿಟ್ಟು ನನ್ನ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂಡ್ ಲೈಕ್ ಮಾಡಿ. ಅಂಡ್ ಆದಷ್ಟು ನಾನು ನಿಮ್ ಜೊತೆ ಟ್ರೈ ಮಾಡಿ ಕನೆಕ್ಟ್ ಆಗೋದಕ್ಕೆ ಟ್ರೈ ಮಾಡ್ತೀನಿ. ಅಂಡ್ ನಿಮ್ಗೆ ನನ್ನ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸೊ ಅದರಿಂದ ನಮ್ಗೆ ನಾವು ಡ್ರಾಬ್ಯಾಕ್ಸ್ ಎಲ್ಲಿದೆ, ಏನೇನ್ ನಾವು ಇಂಪ್ರೂವ್ಮೆಂಟ್ ಮಾಡ್ಕೋಬಹುದು ಅನ್ನೋದು ಕೂಡ ನಾವು ತಿಳ್ಕೊಬಹುದು. ಸೊ ನಾನು ಇಷ್ಟು ದಿನ ಯಾವುದೇ ವಿಡಿಯೋಸ್‌ನ ಮಾಡಿರ್ಲಿಲ್ಲ. ಬಿಕಾಸ್ ನಾನು ಟ್ಯಾರೋಟ್ ರೀಡಿಂಗ್‌ನ ಕಲಿಬೇಕು ಅನ್ನೋದು ತುಂಬಾ ಆಸೆ ಇತ್ತು. ಸೊ ಅದರಿಂದ ಆ ಸೆಷನ್ಸ್ ಮೇಲೆ ನಾನು ಕಾನ್ಸಂಟ್ರೇಷನ್ ಮಾಡ್ತಿದ್ದೆ. ಸೊ ಇವತ್ತು ಸ್ವಲ್ಪ ಟೈಮ್ ಸಿಕ್ತು. ಸೊ ಟ್ಯಾರೋಟ್ ರೀಡಿಂಗ್ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀನಿ. ಸುಮಾರು ಜನಕ್ಕೆ ಟ್ಯಾರೋಟ್ ರೀಡಿಂಗ್ ಅಂತಂದ್ರೆ ಏನು ಅನ್ನೋದೇ ಗೊತ್ತಿಲ್ಲ. ಸೊ ಟ್ಯಾರೋಟ್ ರೀಡಿಂಗ್ ಅಂದ್ರೆ ನೋಡಿ, ಇದೊಂದು ಟ್ಯಾರೋಟ್ ಡೆಕ್. ಇದು ಸಿಂಪಲ್ ಟ್ಯಾರೋಟ್ ಡೆಕ್. ಸೊ ಇದು ರೀಡಿಂಗ್ ಅಂತ ಅಂದ್ರೆ, ಈಗ ಇದರಲ್ಲಿ ನಾವು ಬೇರೆ ಪ್ಲೇಯಿಂಗ್ ಕಾರ್ಡ್ಸ್ ಅಂತ, ಉನೋ ಕಾರ್ಡ್ಸ್ ಅಂತ ಎಲ್ಲ ಆಡ್ತೀವಿ, ಅದೇ ರೀತಿ ಇದು ಕೂಡ 78 ಕಾರ್ಡ್ಸ್ ಇರತ್ತೆ. ಸೊ ಇದ್ರಲ್ಲಿ ಏನಂತಂದ್ರೆ, ನಾವು ನಿಮ್ಮ ಪಾಸ್ಟ್ ಅಂದ್ರೆ ನಿಮ್ಮ ಪಾಸ್ಟ್ ಅಲ್ಲಿ ಏನಾಗಿರ್ಬಹುದು ಅಥವಾ ನಿಮ್ಮ ಪ್ರೆಸೆಂಟ್ ಅಲ್ಲಿ ಏನ್ ನಡೀತಿದೆ ಅನ್ನೋದನ್ನ ನಾವು ಈ ಕಾರ್ಡ್ಸ್ ಮುಖಾಂತರ ನಾವು ನಿಮ್ಗೆ ತಿಳಿಸ್ಕೊಡ್ತೀವಿ. ಸೊ ಇದು ಒಂದು ರೀತಿಯಾದ ಪ್ರೆಡಿಕ್ಷನ್ಸ್. ಹೌದು, ಇದು ಟ್ಯಾರೋಟ್ ಆಲ್ರೆಡಿ 15th ಸೆಂಚುರಿಯಿಂದ ಯೂಸ್ ಮಾಡ್ತಾ ಇದ್ದಾರೆ. ಬಟ್ ಈಗಷ್ಟೇ ಇದು ಸ್ವಲ್ಪ ಟ್ರೆಂಡಿಂಗ್ ಅಲ್ಲಿ ಬರ್ತಿದೆ. ಸೊ ನೀವು ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅಲ್ಲೆಲ್ಲ ನೋಡಿರಬಹುದು. ಸುಮಾರು ಜನ ನಾವು ಟ್ಯಾರೋಟ್ ರೀಡಿಂಗ್ ಮಾಡ್ತೀವಿ ಹಂಗೆ ಅಂತ ಹೇಳಿ ಅವ್ರ ವಿಡಿಯೋಸ್ನ ಪೋಸ್ಟ್ ಮಾಡ್ತಿರ್ತಾರೆ. ಸೊ ಅದೇ ರೀತಿ ನಾನು ಕೂಡ ಟ್ಯಾರೋಟ್ ರೀಡಿಂಗ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇಂದ ನಾನು ಕಲ್ತಿ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಸೊ ನಿಮ್ಗೆ ಟ್ಯಾರೋಟ್ ರೀಡಿಂಗ್ ಮಾಡಬೇಕು ನಾನು ಅನ್ನೋದಾದ್ರೆ ದಯವಿಟ್ಟು ನನ್ನ ವಿಡಿಯೋಲಿ ಕಮೆಂಟ್ ಮಾಡಿ ತಿಳಿಸ್ಕೊಡಿ ಅಂತ ಕೇಳ್ಕೊಳ್ತಿದ್ದೀನಿ. ಸೊ ಅದಲ್ಲದೆ ನಾನು ಇವತ್ತೊಂದು ಸಣ್ಣದಾದ ಒಂದು ವಿಡಿಯೋ ಮಾಡ್ತಿರೋದ್ರಿಂದ ನಾನು ತುಂಬಾ ಎಲಾಬ್ರೇಟ್ ಮಾಡೋದಿಲ್ಲ. ಸೊ ಈಗ ನಿಮ್ಗೆ ಆಲ್ರೆಡಿ ಗೊತ್ತು ರೇಖಿ ಹೀಲಿಂಗ್ ಬಗ್ಗೆ ನಾನು ಆಲ್ರೆಡಿ ಸುಮಾರು ವಿಡಿಯೋಸ್ ಮಾಡಿದ್ದೀನಿ. ಹಾಗೇನೆ ಮನೇಲೆ ಥೆರಪೀಸ್ನ ಮಾಡಿಕೊಂಡು ಹೇಗೆ ನಾವು ನೆಗೆಟಿವ್ ಎನರ್ಜೀಸ್ನ ದೂರ ಇಡ್ಬೋದು ಅಂತ ಕೂಡ ನಾನು ತಿಳಿಸ್ಕೊಟ್ಟಿದ್ದೀನಿ. ಅದೇ ರೀತಿ ಈಗ ಒಂದು ಏಂಜಲ್ ನಂಬರ್ಸ್ ಅಂತ ಬರುತ್ತೆ. ಈಗ ಆಲ್ರೆಡಿ ಏಂಜಲ್ಸ್ ಬಗ್ಗೆ ನೀವೆಲ್ಲ ಕೇಳಿರ್ತೀರಾ, ಓದಿರ್ತೀರಾ, ಸುಮಾರು ಕಡೆ ನೋಡ್ತಿರ್ತೀರಾ. ಈಗ ಎನರ್ಜೀಸ್ ಬಗ್ಗೆ ಮಾತಾಡ್ತಾರೆ. ಈಗ ನೀವು ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ನೋಡಿರ್ಬೋದು, ಏಂಜಲ್ ನಂಬರ್ಸ್ ಅಂತ ಹೇಳ್ತಾರೆ, ಸ್ವಿಚ್ ವರ್ಡ್ಸ್ ಅಂತ ಹೇಳ್ತಾರೆ, ಮಂತ್ರಾಸ್ ಹೇಳ್ತಾರೆ. ಸೊ ಅದೇ ರೀತಿ ಈಗ ನಾನು ಚಿಕ್ಕದಾದ ಒಂದು ಏಂಜಲ್ ನಂಬರ್ನ ನಿಮ್ಗೆ ತಿಳಿಸ್ಕೊಡಕ್ ಇಷ್ಟಪಡ್ತೀನಿ. ಯಾಕೆಂತಂದ್ರೆ ಈಗ ಆಲ್ರೆಡಿ ನಮ್ಮ ಲೈಫಲ್ಲಿ ಎಷ್ಟೋ ಕಷ್ಟಗಳನ್ನ ನೋಡಿರ್ತೀವಿ. ಸಾಕಷ್ಟು ನೊಂದು ಒಂಥರ ಎಲ್ಲ ಏನಪ್ಪಾ ಯಾವ ಕೆಲ್ಸಾನೂ ಆಗ್ತಿಲ್ಲ ಅನ್ನೋಷ್ಟು ಸ್ಟ್ರೆಸ್ ಔಟ್ ಆಗ್ಬಿಟ್ಟಿರ್ತೀವಿ. ಸೊ ನಿಮ್ಮ ಕೆಲ್ಸಗಳು ಸರಾಗವಾಗಿ ಸಾಗ್ಲಿ ಅಂತ ಒಂದು ಚಿಕ್ಕದು ಒಂದು 3 ನಂಬರ್ಸ್ ಇರುವಂತ ಏಂಜಲ್ ನಂಬರ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಇದನ್ನ ಬೇಕಾದ್ರೆ ನೀವು ಲೆಫ್ಟ್ ಬಾಡಿ ಪಾರ್ಟ್ ಅಲ್ಲಿ ಕೂಡ ಬರ್ಕೋಬಹುದು. ಅಂದ್ರೆ ಈಗ ನಿಮ್ಮ ಕೈ ಮೇಲೆ ಆಗಿರ್ಬೋದು. ದಯವಿಟ್ಟು ನಿಮ್ಮ ಪಾಮ್ ಮೇಲೆ ಬರ್ಕೋಬೇಡಿ. ಯಾಕೆ ಅಂತಂದ್ರೆ ನೀವು ಕೆಲಸ ಮಾಡ್ಬೇಕಾದ್ರೆ ನೀರ್ ಹಾಕಿದಾಗ ಅದು ಒರ್ಸೋಗ್ಬೋದು. ಅಂದ್ರೆ ಅಳ್ಸೋದಾಗ ನಿಮ್ಗೆ ಅದು ಎಫೆಕ್ಟ್ ಏನು ಆಗೋದಿಲ್ಲ. ಸೊ ಈ ಏಂಜಲ್ ನಂಬರ್ಸ್ ನ ಅಟ್ಲೀಸ್ಟ್ 21 ಡೇಸ್ ಟು 41 ಡೇಸ್ ನೀವು ಟ್ರೈ ಮಾಡ್ಲೇಬೇಕು. ಅದು ಒಂದು ಮಂಡಲ ಅಂತ ಹೇಳ್ತೀವಿ. ಸೊ ಅದ್ರ ಮುಖಾಂತರ ನಿಮ್ಗೆ ದಿನಕ್ಕೂ ನಿಮ್ಮ ಜೀವನದಲ್ಲಿ ಚೇಂಜಸ್ ನ ನೀವು ಕಾಣ್ತಾ ಹೋಗ್ಬೋದು. ಸೊ ಇನ್ನು ಆ ಏಂಜಲ್ ನಂಬರ್ ಯಾವುದು ಅಂತ ತಿಳ್ಕೊಳ್ಳೋಣ. 307. ಎಲ್ಲ ತಪ್ಪು ಮಾಡೋದು 307 ಅಂತ ಹೇಳ್ತಾರೆ. ದಯವಿಟ್ಟು ಹಾಗೆ ಪ್ರೊನೌನ್ಸ್ ಮಾಡೋ ಹಂಗಿಲ್ಲ. ಯಾಕಂದ್ರೆ ಆ ನಂಬರ್ಸ್ಗೆ ಅದರದ್ದೇ ಆದ ವೈಬ್ರೇಷನ್ಸ್ ಇರುತ್ತೆ. ಸೊ ಅದರಿಂದ ನೀವು ಅದನ್ನ 307 ಅಂತ ನೀವು ಇದನ್ನ ಬೇಕಾದ್ರೆ 108 ಟೈಮ್ಸ್ ಚಾಂಟ್ ಮಾಡ್ಬೋದು. ಇಲ್ಲ ಅದನ್ನ 4 ಅಂದ್ರೆ 4 ಭಾಗವಾಗಿ ಡಿವೈಡ್ ಮಾಡ್ಕೋಬಹುದು. ಅಂದ್ರೆ ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ, ರಾತ್ರಿ ಅಂತ 28 ಬಾರಿ. ಕಷ್ಟ ಆಗೋದಾದ್ರೆ 108 ಟೈಮ್ಸ್ ಮಿನಿಮಮ್. ಅದು ನೀವು ಎಷ್ಟು ಸರಿ ಚಾಂಟ್ ಮಾಡ್ತೀರಾ ಅಷ್ಟು ಬೇಗ ನಿಮ್ಗೆ ಅದು ರಿಸಲ್ಟ್ ಕೊಡ್ತಾ ಹೋಗುತ್ತೆ. ಸೊ ನಿಮ್ಗೆ ಈ ಏಂಜಲ್ ನಂಬರ್ಸ್ ಮುಖಾಂತರ ನಿಮ್ಗೆ ಸಕ್ಸಸ್ ಸ್ಟೋರೀಸ್ ತುಂಬಾನೇ ಇದೆ. ಅದನ್ನ ನೆಕ್ಸ್ಟ್ ವಿಡಿಯೋ ಖಂಡಿತ ಶೇರ್ ಮಾಡ್ತೀನಿ. ಸೊ ಇದನ್ನ ನೀವು ಏಂಜಲ್ ನಂಬರ್ಸ್ ನ ನೀವು ಸುಮಾರು ತರವಾಗಿ ಯೂಸ್ ಮಾಡ್ಬೋದು. ಒಂದು, ನಿಮ್ಮ ವಾಟರ್ ಬಾಟಲ್, ಅಂದ್ರೆ ಈಗ ನೀವು ಕುಡಿಯುವಂತ ನೀರಿನ ವಾಟರ್ ಬಾಟಲ್ ಮೇಲೆ ಆ ಏಂಜಲ್ ನಂಬರ್ನ ಬರ್ಕೊಂಡು ಆ ನೀರನ್ನ ಎನರ್ಜೈಸ್ ಮಾಡ್ಕೊಂಡು ಕೂಡ ಕುಡಿಬಹುದು. ಇದು ಒಂದು ಮೆಥಡ್. ನೆಕ್ಸ್ಟ್ ಮೆಥಡ್ ಬಂದು ನೀವು ಒಂದು ಪೇಪರ್ ಅಲ್ಲಿ, ಈಗ ನನ್ನ ಹತ್ರ ಪೇಪರ್ ಅಂತಂದ್ರೆ ಒಂದು ಸಣ್ಣದಾದ ಒಂದು ಚಿಕ್ಕದಾದ ಪೇಪರ್ ಪೀಸ್ ಅಲ್ಲಿ
ಆ ಏಂಜಲ್ ನಂಬರ್ನ ಬರೆದ್ಬಿಟ್ಟು ಅದ್ರ ಮೇಲೆ ನಿಮ್ಮ ಯಾವುದೇ ರೀತಿಯಾದ ವಾಟರ್ ಬಾಟಲ್, ಪ್ಲಾಸ್ಟಿಕ್ ಆಗಿರ್ಬೋದು, ಗ್ಲಾಸ್ ಆಗಿರ್ಬೋದು, ಎನಿಥಿಂಗ್ ಏನೂ ಇಲ್ಲ ಅಂತಂದ್ರೂ ನೀವು ಒಂದು ಲೋಟ ನೀರನ್ನ ಇಟ್ಬಿಟ್ಟು ದಿನ ಇಡೀ ಆ ಏಂಜಲ್ ನಂಬರ್ದು ಪ್ರಯೋಜನನ ನೀವು ಪಡ್ಕೋಬಹುದು. ಇಲ್ಲ ಅದು ಕಷ್ಟ ಆಗುತ್ತೆ ಅಂದ್ರೆ ನಿಮ್ಮ ಲೆಫ್ಟ್ ಬಾಡಿ ಪಾರ್ಟ್ ಅಲ್ಲಿ, ಇಲ್ಲ ಬ್ರಿಸ್ಟ್ ಅಲ್ಲಿ, ತೋಳಲ್ಲಿ ಅಥವಾ ಕಾಲಲ್ಲಿ, ಅಲ್ಲಿ ನೀವು ಬರ್ಕೊಂಡ್ರು ಕೂಡ ಆ ಏಂಜಲ್ ನಂಬರ್ ನಿಮ್ಗೆ ವರ್ಕ್ ಆಗತ್ತೆ. ಸೊ ಇದನ್ನ ಟ್ರೈ ಮಾಡ್ತೀರಾ ಅಂತ ಅನ್ಕೊಂಡಿದೀನಿ. ನಿಮ್ಗೆ ಈ ಏಂಜಲ್ ನಂಬರ್ ಇಂದ ಉಪಯೋಗ ಎಷ್ಟಾಯ್ತು ಅನ್ನೋದನ್ನ ತಿಳಿಸ್ಕೊಡಿ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ. ಮತ್ತೊಮ್ಮೆ ಏಂಜಲ್ ನಂಬರ್ನ ಹೇಳ್ತಿದ್ದೀನಿ. ನಿಮ್ಮ ಕೆಲಸ ಕಾರ್ಯಗಳು, ಯಾವುದೇ ರೀತಿಯಾದ ಕೆಲಸ ಕಾರ್ಯಗಳು ಅಡ್ಡಿ ಆತಂಕ ಇಲ್ಲದೆ ನಡಿಬೇಕು ಅನ್ನೋದಾದ್ರೆ ದಯವಿಟ್ಟು 307 ಅನ್ನೋ ಏಂಜಲ್ ನಂಬರ್ನ ಚಾಂಟ್ ಮಾಡಿ ಅಂಡ್ ಇದ್ರ ಬೆನಿಫಿಟ್ಸ್ ನ ತಗೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಿದ್ದೀನಿ. ಹಾಗೆ ನಿಮ್ಗೆ ಟಾರೋಟ್ ಕಾರ್ಡ್ ಬಗ್ಗೆ ನಾನು ರೀಡ್ ಮಾಡಬೇಕು, ಜನರಲ್ ರೀಡಿಂಗ್ ವಿಡಿಯೋಸ್ ತರಬೇಕು ಅಂತಂದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಕೊಡ್ತೀರಾ. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ನಮಸ್ಕಾರ.